ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರೇ, ನಮ್ಮ ಭಾರತದಲ್ಲಿ ಕಾನೂನು ಅನ್ನುವಂಥದ್ದು ಭದ್ರವಾಗಿದೆ. ಕಾನೂನಿನ ಮೂಲಕವೇ ಎಲ್ಲಾ ಶೋಷಿತ ವರ್ಗಕ್ಕೆ ಒಳಗಾಗಿರುವಂತಹ ಮಹಿಳೆಯರಿರ್ಬೋದು, ಅಥವಾ ಅನ್ಯಾಯಕ್ಕೆ ಒಳಗಾಗಿರುವಂತಹ ಪುರುಷರಿರ್ಬಹುದು, ಅನ್ಯಾಯಕ್ಕೆ ಒಳಗಾಗಿರುವಂತಹ ಮಹಿಳೆಯರಿರಬಹುದು, ಕಾನೂನು ಅನ್ನುವಂಥದ್ದನ್ನ ಮುಂದಿಟ್ಕೊಂಡು ಹೋರಾಟ ಮಾಡಿ ಜಯಶಾಲಿ ಆಗಿರುವಂತಹ ಎಕ್ಸಾಂಪಲ್ಗಳು ನಮ್ಮ ಮುಂದೆ ಇದೆ. ಸೊ ಅದು ಒಂದ್ ಕಡೆ ಕಾನೂನು ನಮ್ಮಲ್ಲಿ ಫೈನಲ್ ವರ್ಡ್ ಅಂತಾನೆ ಹೇಳ್ಬಹುದು. ಸೊ ಅದೇ ರೀತಿ ಈಗ ಗಂಡ ಹೆಂಡತಿ ಮಧ್ಯೆ ಜಗಳ ಆಯ್ತು ಅಂತಂದ್ರೆ ಅದಕ್ಕೂ ಕೂಡ ಕಾನೂನು ಇದೆ. ಸೊ ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಹೊಡಿಬಡಿ ಮಾಡೋ ಹಾಗಿಲ್ಲ. ಹಳೆ ಗಾದೆ ಮಾತಿನ ಪ್ರಕಾರ ಗಂಡ ಹೆಂಡತಿ ಜಗಳ ಉಂಡು ಮಲ್ಕೋ ತನಕ ಅಂತಿತ್ತು. ಬಟ್ ಈಗಿನ ಕಾಲದಲ್ಲಿ ಅದು ಗಾದೆ ಮಾತು ಚೇಂಜ್ ಆಗೋಗ್ಬಿಟ್ಟಿದೆ. ಗಂಡ ಹೆಂಡತಿ ಜಗಳ ಕೋರ್ಟ್ ಮೆಟ್ಟಿಲಿರೋವರೆಗೂ ಅನ್ನೋ ರೀತಿ ಆಗಿದೆ. ಸೊ ಕೆಲವೊಂದು ಕಡೆ ಗಂಡ ಹೆಂಡತಿ ಜಗಳ ಆಗುತ್ತೆ, ಡಿವೋರ್ಸ್ ತನಕ ಹೋಗುತ್ತೆ. ಇನ್ನು ಕಡೆ ಗಂಡ ಹೆಂಡತಿ ಜಗಳ ಆಗುತ್ತೆ, ಪೊಲೀಸ್ ಸ್ಟೇಷನ್ ಮೆಟ್ಟಿಲೇ ಇರುತ್ತೆ, ಅಲ್ಲಿಂದ ಇತ್ಯರ್ಥ ಆಗಿ ಮನೆಗೆ ವಾಪಸ್ ಹೋಗ್ತಾರೆ. ಇನ್ನು ಕೆಲವು ಹಬ್ಬಬ್ಬ ಅಂತಂದ್ರೆ ಹೊಡಿಬಡಿ ಕೂಡ ಆಗುತ್ತೆ. ಗಂಡ ಹೆಂಡತಿ ಮೇಲೆ ಹಲ್ಲೆ ಮಾಡೋದಂತೆ, ಹೆಂಡತಿ ಗಂಡನ ಮೇಲೆ ಹಲ್ಲೆ ಮಾಡುವಂಥದ್ದಂತೆ, ಪೊಲೀಸ್ ಸ್ಟೇಷನ್ಗೆ ಮೆಟ್ಟಿಲೇ ಇರೋದಂತೆ. ಅದ್ರಲ್ಲಿ ಇನ್ ಕೇಸ್ ಅಂದ್ರೆ 100 ಅಲ್ಲಿ 70% ಕೇಸ್ಗಳು ಆಲ್ಮೋಸ್ಟ್ ಹೆಂಡತಿ ಪರವಾಗಿ ಇರುತ್ತೆ. ಯಾಕಂದ್ರೆ ಒಂದು ಹೆಣ್ಣು ಮಗಳ ಮೇಲೆ ಕೈ ಮಾಡುವಂಥದ್ದು ಅಕ್ಷಮ್ಯ ಅಪರಾಧ. ಕಾನೂನು ರೀತಿಯಲ್ಲಿ ನೋಡ್ತಾ ಹೋಗೋದ್ರು ಕೂಡ ಅದು ಹೌದು. ಸೊ ಹಾಗಾಗಿ ಇಲ್ಲಿ ಹೆಣ್ಮಕ್ಳೇ ಸ್ಟ್ರಾಂಗ್ ಆಗ್ತಾರೆ, ಹೆಣ್ಮಕ್ಳ ಕೈಗೆ ಮೇಲಾಗುತ್ತೆ. ಯಾಕಂದ್ರೆ ಪುರುಷರಿಗೇನೋ ಒಂದು ಜಗಳ ಆದಾಗ ಕೋಪ ಬರುತ್ತೆ, ಕೈ ಮುಂದೆ ಹೋಗ್ಬಿಡುತ್ತೆ. ಸೊ ಅದನ್ನೇ ವಿಕ್ಟಿಮ್ ಕಾರ್ಡ್ ಹಾಕೊಂಡು ಕೆಲ ಮಹಿಳೆಯರು ಯೂಸ್ ಮಾಡ್ಕೊಂತಾರೆ. ಸೊ ಇದು ಒಂದು ಪಾರ್ಟ್ ಆಫ್ ಲೈಫ್ ಅಂತಾನೆ ಹೇಳ್ಬೋದು ಗಂಡ ಹೆಂಡತಿ ಜಗಳದಲ್ಲಿ. ಸೊ ನಮ್ಮ ಕರ್ನಾಟಕ ಭಾರತದಲ್ಲಿ ಕಾನೂನು ಅನ್ನುವಂಥದ್ದು ಗಟ್ಟಿಯಾಗಿದೆ. ಸೊ ಕಾನೂನೇ ಎಲ್ರಿಗೂ ಪ್ರೊಟೆಕ್ಟ್ ಮಾಡುತ್ತೆ. ಪ್ರತಿಯೊಂದು ಮಹಿಳೆಗೂ ಕೂಡ ಕಾನೂನೇ ರಕ್ಷಣೆ ಮಾಡ್ತಾ ಇರುವಂತದ್ದು ಈಗಲೂ ಕೂಡ. ಸೊ ಇದು ಒಂದ್ ಕಡೆ. ನಾನು ಕಾನೂನು ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲೊಂದು ಸರ್ಕಾರ ಹೊಸ ಕಾನೂನನ್ನ ರಚನೆ ಮಾಡಿದೆ. ನಿಜವಾಗ್ಲೂ ಆ ಕಾನೂನನ್ನ ಕೇಳಿದ್ರೆ ನಿಜವಾಗ್ಲೂ ಫನ್ನಿ ಅಂತ ಅನ್ಸುತ್ತೆ. ಏನಪ್ಪಾ ಗೊತ್ತಾ ಆ ಕಾನೂನು? ಇಲ್ಲಿ ಹೆಂಡತಿ ಗಂಡನಿಗೆ ದಾಸಿಯಾಗಿರ್ತಾಳಂತೆ. ಆಕೆನ ಯಾವ ರೀತಿ ಬೇಕಾದ್ರೂ ನೀನು ಬಳಕೆ ಮಾಡಬಹುದಂತೆ. ಹಲ್ಲೆ ಮಾಡ್ಕೋ, ಹೊಡಿ ಬಡಿ ಏನ್ ಬೇಕಾದ್ರೂ ಮಾಡ್ಕೋ ಅನ್ನುವಂಥ ರೂಲ್ಸ್. ಹಾಗಾದ್ರೆ ಆ ದರಿದ್ರ ಸರ್ಕಾರ ಯಾವುದು ಅಂತ ನೀವು ಅನ್ಕೋಬಹುದು. ಆ ಸರ್ಕಾರದ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ವಿಡಿಯೋ ಸಂಪೂರ್ಣವಾಗಿ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನ್ಯೂಸ್ 18 ಕನ್ನಡವನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಆ ಸರ್ಕಾರ ಬೇರೆ ಯಾವುದೂ ಅಲ್ಲ, ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ. ತಾಲಿಬಾನ್ ಅಂದ ಕೂಡಲೇ ನಿಮ್ಗೆ ಈಗಾಗಲೇ ಆ ಹಣೆ ಬರ ಗೊತ್ತಾಗಿರಬಹುದು. ತಾಲಿಬಾನ್ ಅವರು ಯಾವ ರೀತಿಯಲ್ಲಿ ಸರ್ಕಾರವನ್ನ ಮಾಡ್ತಾ ಇದ್ದಾರೆ, ಯಾವ ರೀತಿ ಒಂದು ದೇಶವನ್ನ ಉದ್ಧಾರ ಮಾಡುವಂತ ಕೆಲಸವನ್ನ ತಾಲಿಬಾನ್ ಅವರು ಅಲ್ಲಿ ಅಫ್ಘಾನಿಸ್ತಾನದಲ್ಲಿ ಮಾಡ್ತಾ ಇದ್ದಾರೆ ಅಂತ. ಸೊ ತಾಲಿಬಾನ್ ಸರ್ಕಾರ ಬಂದ್ ಆದ್ಮೇಲೆ ಎಲ್ಲವೂ ಕೂಡ ಅಧೋಗತಿಗೆ ಬಂದ್ ನಿಂತಿದೆ, ಯದ್ವಾ ಆಗೋಗ್ಬಿಟ್ಟಿದೆ. ಒಂದ್ ದೇಶದಲ್ಲಿ ಒಂದು ಕಾನೂನು ಏನಿದೆ ಅದು ತದ್ವಿರುದ್ಧವಾಗಿ ಇವರು ಕಾನೂನನ್ನು ತರ್ತಾ ಇದ್ದಾರೆ. ಪುರುಷರ ಪರವಾಗಿ ಅತಿ ಹೆಚ್ಚು ಕಾನೂನನ್ನ ಜಾರಿಗೆ ತರ್ತಿರುವಂತದ್ದು ತಾಲಿಬಾನ್ ಸರ್ಕಾರ. ಅದ್ರ ಜೊತೆಗೆ ತಾಲಿಬಾನರು ಅಂತಂದ್ರೇನೆ ಅವರದ್ದು ವಿಕೃತಿಗೆ ಅವರು ಫೇಮಸ್ಸು, ಆ ಕ್ರೂರಾತಿ ಕ್ರೂರವಾಗಿ ಕೊಲೆ ಮಾಡೋದಕ್ಕೆ ಅವ್ರು ಫೇಮಸ್ಸು. ಅವರಲ್ಲಿ ಮನುಷ್ಯತ್ವ ಅನ್ನುವಂಥದ್ದು ಹುಟ್ಟದಾಗಿಂದ ಹುಟ್ಟೇ ಇಲ್ಲ ಅಂತ ಅನ್ಸುತ್ತೆ ಅವರ ಕ್ಯಾರೆಕ್ಟರ್ ನಲ್ಲಿ. ಅಂತಹ ಒಂದು ಗುಣಗಳು ಉಳ್ಳಂತಹ ಮನುಷ್ಯರು, ವ್ಯಕ್ತಿಗಳು ಆ ಒಂದು ತಾಲಿಬಾನ್ ಅಲ್ಲಿ ಇರುವಂತದ್ದು ಅಫ್ಘಾನಿಸ್ತಾನದಲ್ಲಿ. ಸೊ ಅವರು ತಂದಂತಹ ಹೊಸ ರೂಲ್ಸ್ ಏನ್ ಗೊತ್ತಾ? ಮಹಿಳೆಯರು ಗಂಡನಿಗೆ ಅಂದ್ರೆ ಗಂಡನಿಗೆ ಪತ್ನಿ ಏನಿದ್ದಾಳೆ ಆಕೆ ದಾಸಿ ಅಂತೆ, ದಾಸಿಗೆ ಸಮ ಅಂತೆ. ಗಂಡನಿಗೆ ಫುಲ್ ರೈಟ್ಸ್ ಇದೆಯಂತೆ. ಹೆಂಗ್ ಬೇಕಾದ್ರೂ ನಿನ್ ಹೆಂಡತಿಗೆ ಹೊಡಿ, ನೀನ್ ಹೆಂಗ್ ಬೇಕಾದ್ರೂ ನಿನ್ ಹೆಂಡತಿಗೆ ಹಲ್ಲೆ ಮಾಡು, ಹೆಂಗ್ ಬೇಕಾದ್ರೂ ನಿನ್ ಮಗಳಿಗೂ ಆ ಮಕ್ಕಳಿಗೂ ಹಲ್ಲೆ ಮಾಡ್ಕೋ. ಆ ಮಕ್ಕಳು ಮತ್ತೆ ನಿನ್ನ ಹೆಂಡತಿ ಏನಿದ್ದಾರೆ ನಿನ್ನ ಜೀತದಾಳುಗಳು, ದಾಸಿಗಳು. ಅವ್ರಿಗೆ ಯಾವ ರೀತಿ ಬೇಕಾದ್ರೂ ಹಲ್ಲೆ ಮಾಡೋಕೆ ನಿಂಗೆ ಪರ್ಮಿಷನ್ ಇದೆ ಅನ್ನುವಂಥದ್ದ ಫ್ರೀ ಹ್ಯಾಂಡ್ ಪರ್ಮಿಷನ್ ಅನ್ನ ಗಂಡಂದರಿಗೆ ಕೊಟ್ಬಿಟ್ಟಿದ್ದಾರೆ. ಸೊ ಕೇಳಲೇಬೇಕಾ? ಮೊದ್ಲೇ ಕ್ರೂರಾತಿ ಕ್ರೂರಿಗಳವರು. ಇಂಥ ಒಂದು ರೂಲ್ಸ್ ಬಂದಾದ್ಮೇಲೆ ಅವ್ರು ಬಿಡ್ತಾರಾ? ರೂಲ್ಸ್ ಬರೋ ಮೊದ್ಲೇ ಅವ್ರು ಹಲ್ಲೆ ಮಾಡ್ತಿದ್ದಂತಹ ಕ್ಯಾಂಡಿಡೇಟ್ಸ್ಗಳು ಇನ್ನು ಯಾರ ಬೇರೆ ಹಲ್ಲೆ ಮಾಡೋಕ್ ಶುರು ಮಾಡ್ತಾರೆ. ಅದ್ರ ಜೊತೆಗೆ ಈ ಹಲ್ಲೆಗೆಲ್ಲೂ ಕೂಡ ಒಂದಷ್ಟು ರಿಸ್ಟ್ರಿಕ್ಷನ್ ಗಳನ್ನ ಮಾಡಿದ್ದಾರಪ್ಪ ಅಂತ. ಏನ್ ಗೊತ್ತಾ? ಇನ್ ಕೇಸ್ ನೀವು ಹಲ್ಲೆ ಮಾಡ್ತಿದ್ರೆ, ಒಬ್ಬ ತಾಲಿಬಾನ್ ಅಲ್ಲಿರುವಂತಹ ಗಂಡ ಹೆಂಡತಿಗೆ ಹಲ್ಲೆ ಮಾಡ್ತಿದ್ದಾನೆ ಅಂತಂದ್ರೆ ಆಕೆಯ ಬೋನು ಅಂದ್ರೆ ಮೂಳೆ ಮುರಿಯದಂತೆ ಹಲ್ಲೆ ಮಾಡ್ಬೇಕಂತೆ. ಮೂಳೆ ಎಲ್ಲ ಮುರಿದು ಹೋಗೋ ರೀತಿ ಹಲ್ಲೆ ಮಾಡಬಾರ್ದಂತೆ, ದೊಡ್ಡ ದೊಡ್ಡ ಗಾಯಗಳಾಗೋ ರೀತಿ ಹಲ್ಲೆ ಮಾಡಬಾರ್ದಂತೆ. ಇನ್ ಕೇಸ್ ಹಂಗೇನಾದ್ರೂ ಹಲ್ಲೆ ಆಯ್ತು ಅಂತಂದ್ರೆ ಕಾನೂನು ರೀತಿಯ ಶಿಕ್ಷೆ ಇದೆಯಂತೆ. ಅಬ್ಬಾ, ಅಟ್ ಲೀಸ್ಟ್ ಹಿಂಗಾದ್ರೂ ಒಂದು ಕಾನೂನು ರೀತಿಯ ಶಿಕ್ಷೆ ತರ್ತಾ ಇದಾರಲ್ಲ ಅಂತ ನೀವ್ ಅನ್ಕೋಬಹುದು. ಬಟ್ ಆ ಕಾನೂನು ರೀತಿಯ ಶಿಕ್ಷೆಗಳನ್ನ ನೀವು ಕೇಳಿದ್ರೆ ನಿಜವಾಗ್ಲೂ ನಗ್ತೀರಾ. ಯಾಕೆ ಗೊತ್ತಾ? ಆ ಕಾನೂನು ಶಿಕ್ಷೆ ಏನ್ ಗೊತ್ತಾ? ಈ ಮೂಳೆ ಮುರಿಯೋ ರೀತಿ ಹಲ್ಲೆನೇ ನೀವು ಮಾಡಿದ್ರೆ 15 ದಿನಗಳ ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸಬಹುದಂತೆ. ನೀವಿಲ್ಲಿ ಗಮನಿಸ್ತಾ ಹೋಗ್ಬೋದು. 15 ದಿನ ಅಂದ್ರೆ 15 ವರ್ಷ ಶಿಕ್ಷೆಯಷ್ಟು ಬಿಲ್ಡಪ್ ಅನ್ನ ಈ ಸರ್ಕಾರ ಕೊಡ್ತಾ ಇದೆ. ಅಂದ್ರೆ ಒಂದ್ ಹಲ್ಲೆ ಮಾಡ್ತಾರೆ, ಮೂಳೆ ಮುರಿತರ ಆಗೋ ರೀತಿ ಹಲ್ಲೆ ಮಾಡಿದ್ರೆ ಅಥವಾ ದೊಡ್ಡ ಗಾಯ ಆಗೋ ರೀತಿ ಹಲ್ಲೆಯನ್ನ ಮಾಡಿದ್ರೆ ನಿಮಗೆ 15 ದಿನಗಳ ಜೈಲು ಶಿಕ್ಷೆ ಅಷ್ಟೇ ಅಂತ ಇಲ್ಲಿ. ಸೊ ಇದು ತಾಲಿಬಾನ್ ಸರ್ಕಾರ ಮಾಡಿರುವಂತಹ ಹೊಸ ರೂಲ್ಸ್. ಅದೇ ರೀತಿ ಮಹಿಳೆಯರಿಗೆ ಒಂದಷ್ಟು ರೆಸ್ಟ್ರಿಕ್ಷನ್. ಆಲ್ರೆಡಿ ಅಲ್ಲಿ ತಲೆ ಎತ್ತಿ ನಡ್ಕೊಂಡು ಹೋಗುವಂತ ಪರಿಸ್ಥಿತಿ ತಾಲಿಬಾನ್ ಅಲ್ಲಿ ಮಹಿಳೆಯರಿಗೆ ಇಲ್ಲವೇ ಇಲ್ಲ.
ಅದ್ರಲ್ಲಿ ಈಗ ಏನ್ ಹೊಸ ರೂಲ್ಸ್ ಅಂತಂದ್ರೆ ಗಂಡನ ಬಳಿ ಪರ್ಮಿಷನ್ ಇಲ್ಲದೆ ಹೆಂಡತಿ ಮನೆಯಿಂದ ಹೊರಗಡೆ ಹೋಗೋ ಹಾಗಿಲ್ಲ. ಗಂಡನ ಪರ್ಮಿಷನ್ ಇಲ್ಲದೆ ಹೆಂಡತಿ ಸಂಬಂಧಿಕರ ಮನೆಗೂ ಕೂಡ ಹೋಗೋ ಹಾಗಿಲ್ಲ. ಗಮನಿಸ್ತಾ ಹೋಗ್ಬೋದು, ಮಹಿಳೆಗೆ ಫ್ರೀಡಮ್ ಅನ್ನುವಂಥದ್ದು ಇಲ್ವೇ ಇಲ್ಲ. ಹೊಸ ಸಂಹಿತೆಯ ಪ್ರಕಾರ 9ನೇ ವಿಧಿಯು ಸಾಮಾಜಿಕ ಸ್ಥಾನಮಾನ ಆಧಾರದ ಮೇಲೆ ಶಿಕ್ಷೆಯ ಶ್ರೇಷ್ಠೀಕೃತ ವ್ಯವಸ್ಥೆಯನ್ನ ಪರಿಚಯಿಸುತ್ತೆ. ಅಫ್ಘಾನ್ ಸಮಾಜವನ್ನ 4 ವರ್ಗಗಳಾಗಿ ವಿಂಗಡಿಸಲಾಗಿದೆಯಂತೆ. ಧಾರ್ಮಿಕ ವಿದ್ವಾಂಸರು, ಅಲೈಟ್ಸ್ ಅಂತೆ, ಮಧ್ಯಮ ವರ್ಗವಂತೆ, ಕೆಳವರ್ಗ. ಆರೋಪಿಯು ಯಾವ ವರ್ಗಕ್ಕೆ ಸೇರಿದವನು ಅಂತ ಅವಲಂಬಿಸಿ ಅದರ ಮೇಲೆ ಅಪರಾಧಿಗೆ ಶಿಕ್ಷೆಯನ್ನ ಕೊಡ್ತಾರಂತೆ. ಇಲ್ಲಿ ಗಮನಿಸ್ತಾ ಹೋಗ್ಬಹುದು, ಶಿಕ್ಷೆ ಕೂಡ ಎಲ್ರಿಗೂ ಒಂದೇ ರೀತಿ ಅಲ್ಲ. 4 ವರ್ಗ ಇರುತ್ತೆ. ಆ 4 ವರ್ಗದಲ್ಲಿ ಯಾವ ವರ್ಗಕ್ಕೆ ಸೇರ್ತಾರೆ ಅಂತ ನೋಡ್ಬಿಟ್ಟು ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತಂತೆ. ಇದು ಅಫ್ಘಾನಿಸ್ತಾನದಲ್ಲಿರುವಂತಹ ತಾಲಿಬಾನ್ ಸರ್ಕಾರದ ಹಣೆಬರ ಆಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.